ಕಿಡ್ನಿಯಲ್ಲಿ ಇರ್ತಕ್ಕಂತಹ ಕಲ್ಲನ್ನು 5 ದಿನದಲ್ಲಿ ಕರಗಿಸುವ ಕಾಡು ಬಸಳೆ ಜ್ಯೂಸ್. ಈ ಜ್ಯೂಸನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅನ್ನೋದನ್ನು ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ. ಕಿಡ್ನಿಯಲ್ಲಿರ್ತಕ್ಕಂತಹ ಕಲ್ಲನ್ನು ಕರಗಿಸುವ ಅದ್ಭುತ ಸಸ್ಯ ಕಾಡು ಬಸಳೆ ಜ್ಯೂಸ್. ಇದು ಕಿಡ್ನಿಯಲ್ಲಿ ಇರುವಂತಹ ಕಲ್ಲನ್ನು ಕರಗಿಸೋದಕ್ಕೆ ತುಂಬಾ ಪವಾಡ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹೊಟ್ಟೆ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಮೂತ್ರದಲ್ಲಿ ರಕ್ತ ಹೋಗೋದಾಗಿರ್ಬೋದು, ಇಂಥ ಕಾಯಿಲೆಗಳನ್ನು ಸಹ ಈ ಸಸ್ಯ ನಿವಾರಣೆ ಮಾಡುತ್ತೆ. ಈ ಕಾಡು ಬಸಳೆ ಜ್ಯೂಸನ್ನು ಕುಡಿದಾದ್ಮೇಲೆ ಅಂದರೆ ಜಾಸ್ತಿ ನೀರನ್ನು ಕುಡಿಬೇಕು. ಈ ರೀತಿಯಾಗಿ ಜಾಸ್ತಿ ನೀರನ್ನು ಕುಡಿಯೋದ್ರಿಂದ ಮೂತ್ರದಲ್ಲಿ ಕಲ್ಲು ಹೋಗುತ್ತೆ. ಮತ್ತು ಕಲ್ಲು ಕಡಿಮೆ ಏನಾದರೂ ಇದ್ದರೆ 5 ದಿನ ಈ ಜ್ಯೂಸನ್ನು ಕುಡಿಬೇಕು. ಒಂದು ವೇಳೆ ಕಲ್ಲು ಏನಾದರೂ ಜಾಸ್ತಿ ಏನಾದರೂ ಇದ್ದರೆ 21 ದಿನ ಈ ಜ್ಯೂಸನ್ನು ಮಾಡ್ತಾ ಕುಡಿತಾ ಬರಬೇಕು. ಹಾಗಾದರೆ ಈ ಜ್ಯೂಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಒಂದು 3 ರಿಂದ 4 ಕಾಡು ಬಸಳೆ ಎಲೆಯನ್ನು ತಗೋಬೇಕು. ನಂತರ 1 ಚಮಚ ಜೀರಿಗೆನ ತಗೋಬೇಕು. ಈ ಕಾಡು ಬಸಳೆ ಎಲೆ ಏನು ತಗೊಂಡಿರ್ತೀವಲ್ವ ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡಿ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆಗೆ 1/4 ಲೀಟರ್ ನೀರನ್ನು ಸಹ ಹಾಕಿ ಕುದಿಸ್ಬೇಕು. ನಂತರ ಅದರ ಜೊತೆಗೇ 1 ಚಮಚ ಜೀರಿಗೆನೂ ಸಹ ಹಾಕಿ ಒಂದು 10 ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಬೇಕು. ಅದಾದಮೇಲೆ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾದಮೇಲೆ ಒಂದು ಗ್ಲಾಸ್ಗೆ ಸೋಸ್ಕೊಂಡು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಜ್ಯೂಸನ್ನು ಕುಡಿತಾ ಬರಬೇಕು. ಈ ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಕಹಿ ಸಹ ಇರೋದಿಲ್ಲ. ಇದನ್ನು ಕುಡಿದಾದಮೇಲೆ ಆದಷ್ಟು 1-2 ರಿಂದ 3 ಗ್ಲಾಸ್ ನೀರನ್ನು ಸಹ ಕುಡಿಬೇಕು. ಈ ರೀತಿ ಒಂದು ವಾರ ಏನಾದರೂ ಮಾಡ್ತಾ ಬಂದರೆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಕಲ್ಲು ಕರಗಿ ಹೋಗುತ್ತೆ. ಮತ್ತು ಕಿಡ್ನಿಯಲ್ಲಿ ಕಲ್ಲಿರ್ತಕ್ಕಂಥವರು ಯಾವ ರೀತಿ ತರಕಾರಿನ ಸೇವನೆ ಮಾಡಬೇಕು ಅಂತಂದರೆ ಬಟಾಣಿ ಆಗಿರ್ಬೋದು, ಉದ್ದು ಆಗಿರ್ಬೋದು, ಗೆಣಸು ಆಗಿರ್ಬೋದು, ಆಲೂಗಡ್ಡೆ ಈ ರೀತಿ ತರಕಾರಿನ ತಿನ್ನಬಾರ್ದು. ಮತ್ತು ಸಕ್ಕರೆ ಉಪ್ಪನ್ನು ಆದಷ್ಟು ಸ್ವಲ್ಪ ಕಡಿಮೆನೇ ತಿನ್ನಬೇಕು. ಮತ್ತು ಪಪ್ಪಾಯ, ಕ್ಯಾರೆಟು ಈ ರೀತಿ ತರಕಾರಿನ ಸೇವನೆ ಮಾಡ್ಬೋದು. 100% ಮನೆ ಮದ್ದು. ಇದು ಬಂದುಬಿಟ್ಟು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.